ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಮೂವರು ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾರೆ ಅನ್ನೋ ನಂಬಿಕೆನಾ, ವಿಶ್ವಾಸನ? ವಿಶ್ವಾಸ ಇದೆ, ಅಚಲ ವಿಶ್ವಾಸ ಇದೆ. 3 ಜನ ಗೆದ್ದು ಬರ್ತಾರೆ. ಸಾಯಂಕಾಲ ಎಲ್ಲರೂ ಸೇರ್ಕೊಂಡು ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆಲ್ರೆಡಿ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ನಂಬಿಕೆ ಇತ್ತ ಮೇಡಮ್? ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಕಡೆಗೆ ಹಾಕ್ತಾರೆ ಅಂತ? ನೋಡಿ, ನಮಗೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವ್ರ ಮೇಲೆ, ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಮೇಲೆ ನಂಬಿಕೆ. ಸೊ ಅವರು ಏನೆಲ್ಲ ಮಾಡಿರ್ತಾರೆ ಅದೆಲ್ಲ ಸಕ್ಸಸ್ ಆಗೇ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ಯಾರು ಕೂಡ ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ಭಯ ಇಲ್ಲ? ನಮ್ಮ ಪಕ್ಷದಿಂದ ಯಾರು ಕೂಡ ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ಚಾನ್ಸೇ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಿ. ಉಪೇಂದ್ರ ರೆಡ್ಡಿ ಅವರು ವಿಶ್ವಾಸದಲ್ಲಿದ್ದಾರೆ, ಗೆಲ್ತೀನಿ, ಆತ್ಮಸಾಕ್ಷಿ ಮತಗಳು ನನಗೆ ಬರುತ್ತೆ ಅಂತ. ನಿಜ, ಅವರು ಹೇಳ್ತಾ ಇರೋದು ಕುಪೇಂದ್ರ ರೆಡ್ಡಿ ಅವ್ರಿಗೆ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂತಂದರೆ ಜಾಸ್ತಿ ಪರಿಚಯನೂ ಇಲ್ಲ ಅವ್ರ ಬಗ್ಗೆ. ಆದರೆ ಒಂದೇ ಮಾತನ್ನು ಹೇಳ್ತೀನಿ, ನಮ್ಮ ಆತ್ಮಸಾಕ್ಷಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರಲ್ಲಿ ಇದೆ. ಸೊ ಬೇರೆಯವರಿಗೆ ನಾವು ಆತ್ಮಸಾಕ್ಷಿಯಾಗಿ ಹೆಲ್ಪ್ ಮಾಡೋದೇನಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರ ಬಗ್ಗೆ ಅಂದರೆ ವಿಶ್ವಾಸ ಇತ್ತು. CM ಸಿದ್ದರಾಮಯ್ಯನವರು, DCM ಡಿ.ಕೆ. ಶಿವಕುಮಾರ್ ಅವರು ಏನೇನೆಲ್ಲ ಕೆಲಸ ಮಾಡಿದ್ರು